ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯಾವ ಮಂತ್ರವನ್ನ ಪಠಣೆ ಮಾಡಬೇಕನ್ನ ಪಠಿಸಿದರೆ ಮನೆಯಲ್ಲೂ ವಿಶೇಷವಾಗಿರುತ್ತೆ, ಮತ್ತೆ ಮಕ್ಕಳ ಭವಿಷ್ಯಕ್ಕೂ ಸಹಿತ ಅನುಕೂಲ ಆಗುತ್ತೆ ಅಂತ. ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ. ಹರಿ ಓಂ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ತಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಲ್ಪವೃಕ್ಷ ಕಾಮಧೇನುಗಳಾಗಿರುವಂತಹ ರಾಯರ ಎಲ್ಲರಿಗೂ ಸಹಿತ ಪರಮಾನುಗ್ರಹ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡುತ್ತಾ, ಇವತ್ತಿನ ದಿವಸ ಮಕ್ಕಳ ಭವಿಷ್ಯಕ್ಕೋಸ್ಕರವಾಗಿ ಯಾವ ಮಂತ್ರವನ್ನ ಪಠಣೆ ಮಾಡಬೇಕು, ಯಾವ ಮಂತ್ರವನ್ನ ಪಠಿಸಿದರೆ ಮನೆಯಲ್ಲೂ ವಿಶೇಷವಾಗಿರುತ್ತೆ, ಮತ್ತೆ ಮಕ್ಕಳ ಭವಿಷ್ಯಕ್ಕೂ ಸಹಿತ ಅನುಕೂಲ ಆಗುತ್ತೆ ಅಂತ ಆ ವಿಚಾರಕ್ಕೋಸ್ಕರವಾಗಿ ಒಂದು ಮಂತ್ರವನ್ನ ಆ ಶಾಸ್ತ್ರ ಪುರಾಣಗಳಲ್ಲಿ ಹುಡುಕಿ ಆ ಸ್ತೋತ್ರವನ್ನ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಯಾರು ಈ ಶ್ಲೋಕವನ್ನ ಹೇಳ್ತಾರೋ ಬಹಳ ಚಿಕ್ಕದು, ನಿಮಗೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ನಿಮಗೆ ಬೆಳಗ್ಗೆ ಆಗದೇ ಇದ್ರೂ ಸಹಿತ ಸಂಜೆ ಒಂದು ಸ್ಕೂಲಿಂದ ಬಂದು ಅಥವಾ ಬಂದು ಕೈಕಾಲು ತೊಳ್ಕೊಂಡು ಮನೆ ಮುಂದೆ ದೇವರ ಮುಂದೆ ದೀಪ ಹಚ್ಚಿ ಈ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಸಾಕು, ಬಹಳ ವಿಶೇಷವಾಗಿ ಆ ರಾಮದೇವರ ಅನುಗ್ರಹ ಆಗುತ್ತೆ. ಈ ಸ್ತೋತ್ರ ಯಾವ್ದಪ್ಪ ಅಂತಂದ್ರೆ ಬಾಲಕಾಂಡ ಅಂತ. ನೋಡ್ರಿ, ಹೆಸರಲ್ಲೇ ಬಾಲಕಾಂಡ ಅಂತ. ಅದರಿಂದ ಬಾಲರಿಗೆ ಈ ಒಂದು ಸ್ತೋತ್ರವನ್ನ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಪ್ರಥಮ ಸರ್ಗದಲ್ಲಿ ಬರುವಂತದ್ದು ಈ ಸ್ತೋತ್ರವನ್ನು ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ ಮತ್ತು ಸ್ಕ್ರೀನ್ ಅಲ್ಲೂ ನಿಮಗೆ ಬರುತ್ತೆ. ಅದರಿಂದ ಹೇಳ್ತೀನಿ, ರಾಗವಾಗಿ ಹೇಳ್ತೀನಿ, ದಯವಿಟ್ಟು ಕಲ್ತ್ಕೊಳ್ಳಿ, ಎಲ್ಲರಿಗೂ ಅನುಕೂಲ ಆಗುತ್ತೆ. ದಯವಿಟ್ಟು ಶ್ರದ್ಧೆಯಿಂದ ಕೇಳಿಸ್ಕೊಳ್ಳಿ. ಸ್ಕ್ರೀನ್ ಅಲ್ಲೂ ಸಹಿತ ನಿಮಗೆ ಬರ್ತಾ ಇರುತ್ತೆ. ಶುದ್ಧ ಬ್ರಹ್ಮ ಪರಾತ್ಪರ ರಾಮ, ಕಾಲಾತ್ಮಕ ಪರಮೇಶ್ವರ ರಾಮ, ಶೇಷತಲ್ಪ ಸುಖ ನಿದ್ರಿತ ರಾಮ, ಬ್ರಹ್ಮಾದ್ಯಮರ ಪಾರ್ಥಿತ ರಾಮ, ಚಂಡ ಕಿರಣ ಕುಲ ಮಂಡನ ರಾಮ, ಶ್ರೀಮದ್ದಶರಥ ನಂದನ ರಾಮ, ಕೌಸಲ್ಯಾ ಸುಖವರ್ಧನ ರಾಮ, ವಿಶ್ವಾಮಿತ್ರ ಪ್ರಿಯ ಧನ ರಾಮ, ಘೋರ ತಾಟಕಾಘಾತಕ ರಾಮ, ಮಾರೀಚಾದಿ ನಿಪಾತಕ ರಾಮ, ಕೌಶಿಕ ಮುಖ ಸಂರಕ್ಷಕ ರಾಮ, ಶ್ರೀಮದಹಲ್ಲೋ ಧಾರಕ ರಾಮ, ಗೌತಮ ಮುನಿ ಸಂಪೂಜಿತ ರಾಮ, ಸುರ ಮುನಿವರ ಗಣ ಸಂಸ್ತುತ ರಾಮ, ನಾವಿಕ ಧಾವಿತ ಮೃದುಪದ ರಾಮ, ಮಿಥಿಲಾಪುರ ಜನ ಮೋಹಕ ರಾಮ, ವಿದೇಹ ಮಾನಸ ರಂಜಕ ರಾಮ, ತ್ರಯಂಬಕ ಕಾರ್ಮುಕ ಭಂಜಕ ರಾಮ, ಸೀತಾರ್ಪಿತ ವರ ಮಾಲಿಕ ರಾಮ, ಕೃತ ವೈವಾಹಿಕ ಕೌತುಕ ರಾಮ, ಭಾರ್ಗವದರ್ಪ ವಿನಾಶಕ ರಾಮ, ಶ್ರೀಮದಯೋಧ್ಯಾ ಪಾಲಕ ರಾಮ, ರಾಮ ರಾಮ ಜಯ ರಾಜ ರಾಮ, ರಾಮ ರಾಮ ಜಯ ಸೀತಾ ರಾಮ, ರಾಮ ರಾಮ ಜಯ ಸೀತಾ ರಾಮ. 21 ಶ್ಲೋಕಗಳಿಂದ ಕೂಡಿರುವಂತಹ ಬಹಳ ಚಿಕ್ಕ ಸ್ತೋತ್ರ. 2 ನಿಮಿಷ ತಗೊಳುತ್ತೆ, ನಿಮಗೆ ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಅದರಿಂದ ಈ ಸ್ತೋತ್ರವನ್ನ ಮಾಡಿ. ಮತ್ತೆ ಇನ್ನೊಂದು ಸ್ತೋತ್ರ ಹೇಳ್ಕೊಡ್ತೇನೆ, ದಯವಿಟ್ಟು ಏಕೈಕ ಶ್ಲೋಕ ರಾಮಾಯಣ ಅಂತ ಹೇಳ್ತಾರೆ. ಆ ಶ್ಲೋಕವನ್ನ ಮಾಡೋದ್ರಿಂದ ಮನೆಯಲ್ಲಿ ವಿಶೇಷವಾಗಿರುವಂತಹ ಒಳ್ಳೆ ಪಾಸಿಟಿವ್ ಎನರ್ಜಿ, ನಿಮಗೆ ವಿಶೇಷವಾಗಿರುವಂತಹ ಯಾವುದೇ ರೀತಿಯಾಗಿರುವಂತಹ ಸಿಟ್ಟು ಕೋಪಗಳು ಬರೋದಿಲ್ಲ, ದುಃಖಸ್ತಾಪಗಳು ಆಗೋದಿಲ್ಲ. ಏಕೈಕ ಶ್ಲೋಕ ರಾಮಾಯಣ ಅಂತ ಕರೀತಾರೆ. ಬಹಳ ಅದ್ಭುತವಾಗಿರುವಂತಹ ಶ್ಲೋಕ. ನಿಮಗೆ ಸ್ಕ್ರೀನ್ ಮೇಲೂ ನಿಮಗೆ ಕೊಟ್ಟಿರ್ತೇನೆ, ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಕೊಟ್ಟಿರ್ತೇನೆ. ಆದೌ ರಾಮ ತಪೋವನ ವಿಗಮನಂ ಹತ್ವಾ ಮೃಗಂ ಕಾಂಚನಂ ವೈದೇಹಿ ಹರಣಂ ಜಟಾಯು ಮರಣಂ ಸುಗ್ರೀವ ಸಂಭಾಷಣಂ
ವಾಲಿ ನಿಗ್ರಹಣಂ ಸಮುದ್ರತರಣಂ ಲಂಕಾಪುರಿ ದಾಹನಂ ಪಶ್ಚಾದ್ರಾವಣ ಕುಂಭಕರ್ಣ ಮತನಂ ಹೇತದ್ಧಿ ರಾಮಾಯಣಂ ಹೇತದ್ಧಿ ರಾಮಾಯಣಂ. ಈ ಶ್ಲೋಕವನ್ನ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೇದಾಗುತ್ತೆ. ದಯವಿಟ್ಟು ನೀವೇನು ಒಳ್ಳೆ ಗ್ಯಾರಂಟಿ, ಅದರಲ್ಲಿ ಎರಡನೇ ಮಾತಿಲ್ಲ, ನಸಂಶಯ ಅಂತ ಹೇಳ್ತಾರೆ. ಈ ಶ್ಲೋಕವನ್ನು ಹೇಳೋದ್ರಿಂದ ಯಾರಿಗೆ ಒಳ್ಳೇದಾಗುತ್ತೆ ದಯವಿಟ್ಟು ನನಗೆ ಕಮೆಂಟ್ಸ್ ಮೂಲಕ ಮಾಡಿ ನಮಗೆ ತಿಳಿಸ್ಕೊಡಿ. ಎಲ್ಲರಿಗೂ ಒಳ್ಳೇದಾಗ್ಲಿ. ಇದೇ ರೀತಿಯಾಗಿ ಇನ್ನು ಹೆಚ್ಚು ಹಲವಾರು ಮಕ್ಕಳಿಗೋಸ್ಕರ ಆಗಿ, ವೃದ್ಧರಾಗಿರಿಗೋಸ್ಕರವಾಗಲಿ ಅಥವಾ ಉದ್ಯೋಗಕ್ಕೋಸ್ಕರವಾಗಿ ಯಾವ ಮಂತ್ರವನ್ನು ನಮಗೆ ಬೇಕು ಅಂತ ಹೇಳಿ ಕಮೆಂಟ್ ನಲ್ಲಿ ಮೂಲಕ ನನಗೆ ತಿಳಿಸ್ಕೊಡಿ. ದಯವಿಟ್ಟು ನನ್ನ ಮೂಲಕ ಯಾವುದೇ ಇಡೀ ಶಾಸ್ತ್ರದಲ್ಲಿ ಹುಡುಕಿ ಯಾವುದಾದ್ರೂ ಅದಕ್ಕೊಂದು ವಿಶೇಷವಾಗಿರುವಂತ ನಮಗೆ ಶಾಸ್ತ್ರಕಾರರು ತಿಳಿಸ್ಕೊಟ್ಟಿದ್ದಾರೆ. ಆ ಶ್ಲೋಕವನ್ನು ನಿಮ್ಮ ಮುಂದೆ ಬರಲಿಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳಿ ಸಂಪೂರ್ಣ ಮಧ್ವಾಂತರದ ಶ್ರೀ ಕೃಷ್ಣಾರ್ಪಣಮಸ್ತು. ಹರಿ ಓಂ.